ಎಸ್, ಇದು ಕೊಟ್ಟ ಜಾಗದ ಡೀಟೇಲ್ಸ್ ಆದ್ರೆ ಇನ್ನು 50-50 ಅನುಪಾತದಲ್ಲಿ ಸಿಎಂ ಪತ್ನಿಯವರಿಗೆ ಮೂಡ ನಿವೇಶನ ಕೊಟ್ಟಿದೆ ನಿಜ. ಆದ್ರೆ ಅದು ಯಾಕೆ ಕೊಟ್ಟಿದ್ದು ಅಂತಂದ್ರೆ ದೇವನೂರು ಬಡಾವಣೆಯಲ್ಲಿ ಸಿಎಂ ಪತ್ನಿಗೆ ಸೇರಿದಂತಹ 3 ಎಕರೆ 16 ಗುಂಟೆ ಜಾಗ ಏನಿತ್ತು ಅದನ್ನು ವಶಪಡಿಸಿಕೊಳ್ಳಲಾಗಿತ್ತು. ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿರುವಂತಹ ಜಾಗ ಅದು. ಭೂ ಸ್ವಾಧೀನ ಮಾಡಿದಂತಹ ಆ ಜಾಗದಲ್ಲಿ ಲೇಔಟ್ ನಿರ್ಮಾಣ ಆಗಿದೆ. ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಸೇರಿದಂತಹ ಜಾಗದಲ್ಲಿ ಈಗ ಸೈಟ್ ನಿರ್ಮಾಣ ಆಗಿದೆ. ಅವರಿಗೆ ವಿಜಯನಗರದಲ್ಲಿ ಅದಕ್ಕೆ ಬದಲಿಯಾದಂತಹ ಸೈಟ್ಗಳನ್ನ ಕೊಡಲಾಗಿದೆ. ಆದರೆ ಅವರ ಜಾಗ ಎಲ್ಲಿತ್ತೋ ಅಲ್ಲಿ ಸೈಟ್ಗಳ ನಿರ್ಮಾಣ ಹೇಗಾಗಿದೆ? ದೇವನೂರು ಬಡಾವಣೆಯಲ್ಲೂ ಕೂಡ ಸುವರ್ಣ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮೆದುರಿಗಿಡ್ತಾ ಇದೆ. 1997ರಲ್ಲಿ ಈ ಭೂಮಿಯನ್ನ ಮೂಡ ತನ್ನ ಸ್ವಾಧೀನಕ್ಕೆ ಪಡೆದುಕೊಂಡು ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಸೇರಿದಂತಹ ಜಾಗದ ಚಿತ್ರಣವನ್ನ ನೋಡ್ತಾ ಇದ್ದೀವಿ. 3.16 ಎಕರೆ ಜಾಗ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿ ಇರುವಂತಹ ಜಾಗ ಇದು. ಮೂಡ ಸ್ವಾಧೀನಪಡಿಸಿಕೊಂಡಂತಹ ಜಾಗ. ಇದಕ್ಕೆ ಬದಲಾಗಿ 50-50 ಅನುಪಾತದಲ್ಲಿ ವಿಜಯನಗರದಲ್ಲಿ ಮೂಡ ಬದಲಿ ನಿವೇಶನವನ್ನ ಕೊಟ್ಟಿದೆ ಸಿಎಂ ಪತ್ನಿ. ಅವ್ರ ಜಾಗ ಇರುವಂತಹ ಜಾಗದಲ್ಲೂ ಲೇಔಟ್ ನಿರ್ಮಾಣ ಆಗಿದೆ. ಆ ಜಾಗ ಹೇಗಿದೆ ಎನ್ನುವಂತಹ ಚಿತ್ರಣವನ್ನ ನೋಡ್ತಾ ಇದ್ದೀವಿ. ದೇವನೂರು ಬಡಾವಣೆ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಸೇರಿದಂತಹ ಜಾಗ. 1997ರಲ್ಲಿ ಈ ಜಾಗವನ್ನ ಮೂಡ ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ದೇವನೂರು ಬಡಾವಣೆಯ ಚಿತ್ರಣವನ್ನ ನೋಡ್ತಾ ಇದ್ದೀವಿ. ಫಿಫ್ಟಿ ಅನುಪಾತದಲ್ಲಿ ಕೊಡೋದೇ ಆಗಿದ್ರೆ ಅದು ಅಪ್ಲೈ ಆಗತ್ತೆ ಅನ್ನೋದೇ ಆದ್ರೆ ಈ ಜಾಗದಲ್ಲಿ ಕೊಡ್ಬೇಕಿತ್ತು. ಆದ್ರೆ 50-50 ಅನುಪಾತವೂ ಕೂಡ ಇಲ್ಲಿ ಅಪ್ಲೈ ಆಗಲ್ಲ. ಯಾಕಂದ್ರೆ 97ರಲ್ಲಿ ಸ್ವಾಧೀನ ಮಾಡಿಕೊಂಡಿದ್ದು 2020 ನಂತರ ಇವರಿಗೆ ಕೊಟ್ಟಿರುವಂಥದ್ದು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಈಗ 50-50 ಅನುಪಾತದ ಸೈಟ್ಗಳ ಹಂಚಿಕೆಯ ಅಕ್ರಮದ್ದೇ ದೊಡ್ಡ ಸದ್ದಾಗಿರ್ತಕ್ಕಂಥದ್ದು. ಈ ಒಂದು ಅಕ್ರಮದ ಸದ್ದು ಏನು ಹೊರಬಂದಿದೆ, ಇದೇ ವಿಚಾರವಾಗಿ ಈಗ ಇದೇ ಅನುಪಾತದಲ್ಲಿ ಈಗ ಇರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಕೂಡ ಈಗ ಬದಲಿ ನಿವೇಶನವನ್ನ ಪಡೆದಿರೋದು ಬೆಳಕಿಗೆ ಬಂದಿದೆ. ಹಾಗಾದ್ರೆ ಬನ್ನಿ, ಅವರು 1997ರಲ್ಲಿ ಮೂಡ ಅವರ ಆಸ್ತಿಯನ್ನ ವಶಪಡಿಸಿಕೊಂಡಿತ್ತು. ಆ ಆಸ್ತಿಯ ಜಾಗ ಯಾವುದು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡೋಣ. ಈಗ ನಾವು ಮೈಸೂರಿನ ರಿಂಗ್ ರೋಡ್ ನ ಹೊರವಲಯದಲ್ಲಿ ಇರ್ತಕ್ಕಂಥ ದೇವನೂರು ಬಡಾವಣೆಯಲ್ಲಿ ಇದ್ದೀವಿ. ಈ ಒಂದು ಬಡಾವಣೆಯನ್ನೇ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಪಾರ್ವತಿಯವರ ಹೆಸರಲ್ಲಿ ಅಂದ್ರೆ ಪಾರ್ವತಿಯವರ ಸೋದರನ ಹೆಸರಿನಲ್ಲಿ ಇದ್ದಂತಹ 3 ಎಕರೆ 16 ಗುಂಟೆ ಜಮೀನೇನಿತ್ತು ಆ ಜಮೀನನ್ನ ಮೂಡದವರು ಅಕ್ವೈರ್ ಮಾಡ್ಕೊಳ್ತಾರೆ. ಅದು 1997ರಲ್ಲಿ. ಅದಾದ ನಂತರ 1998ರಲ್ಲಿ ಈ ಭೂಮಿಯನ್ನ ಅಕ್ವೈರ್ ಮಾಡ್ಕೊಂಡಿರೋದ್ರಿಂದ ಕೈ ಬಿಡ್ಲಾಗತ್ತೆ, ಅಂದ್ರೆ ಸ್ವಾಧೀನದಿಂದ ಕೈ ಬಿಟ್ಟಿರ್ತಾರೆ. ಆನಂತರದಲ್ಲಿ 2004ರಲ್ಲಿ ಈ ಒಂದು ಭೂಮಿಯನ್ನ ಪಾರ್ವತಿಯವರ ಸಹೋದರ ಪಾರ್ವತಿಯವರಿಗೆ ದಾನವಾಗಿ ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದು ಇನ್ನು ಇಡೀ ಪ್ರಕರಣವನ್ನ ನೋಡ್ತಾ ಹೋಗೋದೇ ಆದ್ರೂ ಕೂಡ ಏನು 1997ರಲ್ಲಿ 98ರಲ್ಲಿ ಡಿನೋಟಿಫೈ ಆದಂತ ಈ ಒಂದು ಭೂಮಿ ಏನಿತ್ತು ಅಷ್ಟರಲ್ಲಿ ಈಗಾಗಲೇ ಕೂಡ ಮೂಡ ಈ ಒಂದು ಜಾಗದಲ್ಲಿ ಲೇಔಟ್ ಅನ್ನ ಮಾಡಿರುತ್ತೆ. ನೀವು ಇಲ್ಲಿ ಗಮನಿಸಬಹುದು. ನಾವೀಗ ನಿಂತಿರ್ತಕ್ಕಂಥ ಸ್ಥಳ ಏನಿದೆ, ಈ ಸ್ಥಳದಲ್ಲಿ ರಸ್ತೆ ಆಗಿದೆ. ಈ ಒಂದು 80 ಫೀಟ್ ನ ರಸ್ತೆ ಏನಿದೆ, ಈ ಒಂದು ರಸ್ತೆಗೂ ಕೂಡ ಈಗ ನಾವು ಹೇಳ್ತಕ್ಕಂಥ ಸರ್ವೆ ನಂಬರ್ 464ರಲ್ಲಿ ಇರ್ತಕ್ಕಂಥ 3 ಎಕರೆ 16 ಗುಂಟೆ ಜಾಗ ಏನಿದೆ ಆ ಜಾಗವೂ ಕೂಡ ಹೋಗಿರ್ತಕ್ಕಂಥದ್ದು. ರಸ್ತೆಯ ಪಕ್ಕದಲ್ಲಿ ಕೂಡ ಈಗಾಗಲೇ ಸೈಟ್ ಗಳನ್ನ ಕೂಡ ಮಾಡಲಾಗಿದೆ. ಅದೇ ರೀತಿಯಾಗಿ ಅದರ ಪಕ್ಕದಲ್ಲಿ ಮತ್ತೊಂದು ರಸ್ತೆ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅಂದ್ರೆ ಈಗ ಏನು ಪಾರ್ವತಿಯವರ ಹೆಸರಿನಲ್ಲಿ ಇದ್ದಂತ 3 ಎಕರೆ 16 ಗುಂಟೆ ಜಾಗ ಏನಿತ್ತು ಆ ಜಾಗವನ್ನ ಮೂಡ ಏನೋ ಲೇಔಟ್ ಅನ್ನ ಮಾಡಿದೆ. ಆ ಒಂದು ಲೇಔಟ್ ನಲ್ಲಿ ಅಂದ್ರೆ ಆ ಜಾಗದಲ್ಲಿ ಈಗ ರಸ್ತೆ ಆಗಿರ್ತಕ್ಕಂಥವ್ರು ರಸ್ತೆ ಬದಿಯಲ್ಲಿ ಸೈಟ್ಗಳು ಕೂಡ ಆಗಿರ್ತಕ್ಕಂಥದ್ದು. ಡಿನೋಟಿಫೈ ಆಗಿರ್ತಕ್ಕಂಥ ಈ ಭೂಮಿಗೆ ಏನು ಸೈಟ್ ಅನ್ನ ಮಾಡ್ತಾರೆ. ಆ ನಂತರದಲ್ಲಿ ಅವರು ಬದಲಿ ನಿವೇಶನಕ್ಕಾಗಿ ಕೂಡ ಅರ್ಜಿಯನ್ನು ಹಾಕೊಂಡಿರ್ತಕ್ಕಂಥದ್ದು. ಹಂತವಾಗಿ ಏನು 2014ರಿಂದನೂ ಕೂಡ ಅವರು ಹಂತವಾಗಿ ತಮಗೆ ಬದಲಿ ನಿವೇಶನ ಬೇಕು ಅಂತೇಳಿ ಮಾಡ್ಕೊಂಡಿದ್ರು. ಕಡೆಯದಾಗಿ ಅವರು ಇದೇ 20/10/2021ರಂದು ಮೂಡಾಗೆ ಅರ್ಜಿಯನ್ನ ಹಾಕ್ತಾರೆ. ಈಗ 50-50 ಅನುಪಾತದಲ್ಲಿ ನೀವೇನು ಬದಲಿ ನಿವೇಶನ ಕೊಡ್ತಾ ಇದ್ರಿ ಅದಕ್ಕೆ ಒಪ್ಪಿಗೆ ಇದೆ ಕೊಡಬೇಕು ಅಂತೇಳಿ. ಆ ನಂತರದಲ್ಲಿ ಅವರಿಗೆ ಈಗ ಒಟ್ಟು ವಿಜಯನಗರ ಬಡಾವಣೆ ಅಂದ್ರೆ ಇಲ್ಲಿ ಇರ್ತಕ್ಕಂತಹ ಭೂಮಿಯನ್ನ ಮೂಡ ಬಳಸ್ಕೊಂಡ ಕಾರಣಕ್ಕಾಗಿ
ನಗರದ ಹೃದಯ ಭಾಗದಲ್ಲಿ ಇರತಕ್ಕಂಥ ವಿಜಯನಗರ ಏನಿದೆ, ವಿಜಯನಗರದಲ್ಲಿ 14 ಸೈಟ್ಗಳನ್ನ ವಿವಿಧ ಸ್ಥಳಗಳಲ್ಲಿ 14 ಸೈಟ್ಗಳನ್ನ ಕೊಟ್ಟಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಮಧುಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.